ಶಿವಮೊಗ್ಗದ ಮಂಜುನಾಥ್ ರಾವ್ ನಿವಾಸದಲ್ಲಿ ಮಡುಗಟ್ಟಿದೆ ಮೌನ. ಈಗಾಗಲೇ ಶಿವಮೊಗ್ಗವನ್ನ ತಲುಪಿದೆ ಮಂಜುನಾಥ್ ಪಾರ್ಥಿವ ಶರೀರ. ಇದೀಗ ಶಿವಮೊಗ್ಗವನ್ನ ತಲುಪಿದೆ, ಮಡುಗಟ್ಟಿದೆ ನಿವಾಸದಲ್ಲಿ ಮೌನ. ಶಿವಮೊಗ್ಗ ನಗರದಲ್ಲಿ ಆಂಬ್ಯುಲೆನ್ಸ್ಗೆ ಹೂ ಎರಚಿ ಸ್ವಾಗತವನ್ನ ಮಾಡಲಾಯಿತು. ಮೃತದೇಹ ಬರ್ತಾ ಇದ್ದಂತೆ ಸಾರ್ವಜನಿಕರು ಜೈ ಹಿಂದ್ ಘೋಷಣೆಯನ್ನ ಕೂಡ ಕೂಗಿದ್ದಾರೆ. ಮೆರವಣಿಗೆ ಮೂಲಕ ಮಂಜುನಾಥ ಮನೆಯತ್ತ ಮೃತದೇಹದ ರವಾನೆಯಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಆಂಬ್ಯುಲೆನ್ಸ್ ಮುಖಾಂತರ ಬಂದಂತಹ ಮೃತದೇಹವನ್ನ ಘೋಷಣೆಗಳ ಮುಖಾಂತರ ಸ್ವಾಗತಿಸುತ್ತಿದ್ದಾರೆ. ಮೆರವಣಿಗೆ ನಗರದ ಹೊಳೆ ಬಸ್ ಸ್ಟಾಪ್ ಮುಖಾಂತರವಾಗಿ ಹಮೀರಾಬಾದ್ ಸರ್ಕಲ್ ಇಂದ ತೆರಳುತ್ತಾ ಇದೆ ಮೃತದೇಹ. ಆಂಬ್ಯುಲೆನ್ಸ್ ಮೂಲಕ ಮೃತದೇಹದ ರವಾನೆ ಆಗ್ತಿದೆ. ಮೃತದೇಹದ ಸುತ್ತಲೂ ಕೂಡ ನೋಡಬಹುದು ಬೈಕ್ಗಳಲ್ಲಿ, ಕಾರ್ಗಳಲ್ಲಿ ಮೆರವಣಿಗೆಯನ್ನ ಹೋಗ್ತಾ ಇದ್ದು, ರಸ್ತೆಯ ಉದ್ದಗಲಕ್ಕೂ ಕೂಡ ಅಲ್ಲಿ ಸಾರ್ವಜನಿಕರು ನಿಂತಿದ್ದಾರೆ. ಜೈ ಹಿಂದ್ ಘೋಷಣೆಯನ್ನ ಕೂಡ ಕೂಗ್ತಾ ಇದ್ದಾರೆ. ಹಿಂದೂ ಬಾವುಟವನ್ನ ಹಿಡಿದು ಮೆರವಣಿಗೆಯಲ್ಲಿ ಸಾಕ್ತಾ ಇರುವುದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಆಂಬ್ಯುಲೆನ್ಸ್ ಸುತ್ತಲೂ ಕೂಡ ಜನ, ಒಂದು ಕಡೆ ನಿವಾಸದಲ್ಲಿ ಮಡುಗಟ್ಟಿದೆ ಮೌನ. ಬೆಂಗಳೂರಿನಿಂದ ದೊಡ್ಡಬಳ್ಳಾಪುರ ಮಾರ್ಗವಾಗಿ ಶಿವಮೊಗ್ಗವನ್ನ ತಲುಪಿದೆ. ಶಿವಮೊಗ್ಗಕ್ಕೆ ಹೋದ ತಕ್ಷಣ ಹೂ ಎರಚಿ ಮೃತದೇಹವನ್ನ ಘೋಷಣೆಗಳ ಮುಖಾಂತರ ಬರಮಾಡಿಕೊಂಡ್ರು. ಮುಂದಾಗು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಇದೀಗ ಶಿವಮೊಗ್ಗದಲ್ಲಿ ಮೆರವಣಿಗೆ ಮುಖಾಂತರ ಮೃತದೇಹ ರವಾನೆ ಆಗ್ತದೆ. ಮೃತದೇಹದ ಸುತ್ತ ಭಾರತ್ ಮಾತಾ ಕಿ ಜೈ ಅಂತ ಹೇಳಿ, ಜೊತೆಗೆ ಅಮರ್ ರಹೇ ಮಂಜುನಾಥ್ ಅಂತ ಹೇಳಿ ಘೋಷಣೆಗಳನ್ನ ಕೂಗ್ತಾ ಮೆರವಣಿಗೆ ಮುಖಾಂತರವಾಗಿ ಮೃತದೇಹ ಸಾಕ್ತಾ ಇದ್ರೆ, ಇನ್ನೊಂದು ಕಡೆ ಮಂಜುನಾಥ್ ನಿವಾಸದಲ್ಲಿ ಅಂತಿಮ ದರ್ಶನದ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಬ್ರಾಹ್ಮಣ ಸಂಪ್ರದಾಯದಂತೆ ಇಲ್ಲಿ ವಿಧಿವಿಧಾನವನ್ನ ನೆರವೇರಿಸೋದಕ್ಕೆ ಎಲ್ಲ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಿದೆ. ಮೃತದೇಹ ಬರ್ತಾ ಇದ್ದಂತೆ ಘೋಷಣೆಯನ್ನ ಕೂಗಿದ್ದಾರೆ ಸಾರ್ವಜನಿಕರು.
ಮೆರವಣಿಗೆ ಮೂಲಕ ಮಂಜುನಾಥ್ ಮನೆಯತ್ತ ಮೃತದೇಹ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿವಾಸವನ್ನ ತಲುಪಿದೆ ಇದೀಗ ಮಂಜುನಾಥ್ ಮೃತದೇಹ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಮೃತದೇಹವನ್ನ ಇರಿಸ್ಲಿಕ್ಕೆಲ್ಲ ಸಿದ್ಧತೆ ಒಂದು ಕಡೆ ಆಗಿದ್ರೆ, ಇನ್ನೊಂದು ಕಡೆ ಮಂಜುನಾಥ್ ಮೃತದೇಹ ಈಗಾಗಲೇ ಮನೆಯನ್ನ ಮೆರವಣಿಗೆ ಮುಖಾಂತರ ತಲುಪಿದೆ. ಅವರ ನಿವಾಸದಲ್ಲಿ ಮೌನ ಮಡುಗಟ್ಟಿದೆ. ಅವರ ನಿವಾಸಕ್ಕೆ ಮಂಜುನಾಥ್ ಮೃತದೇಹ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಮೃತ ಪೆಟ್ಟಿಗೆಯನ್ನ ಈಗಷ್ಟೇ ಇಳಿಸ್ತಾ ಇದ್ದಾರೆ ಮಂಜುನಾಥ್ ನಿವಾಸದ ಹತ್ರ. ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು ಈಗಾಗಲೇ. ನೀನು ಕೆಲವೇ ಕ್ಷಣಗಳಲ್ಲಿ ಅಂತಿಮ ದರ್ಶನ ಕೂಡ ಮಾಡ್ತಾರೆ ಮೃತ ಮಂಜುನಾಥ್. ಕುಟುಂಬಸ್ಥರು, ಸ್ನೇಹಿತರು, ಸಂಬಂಧಿಕರು ಪ್ರತಿಯೊಬ್ಬರು ಕೂಡ ಈಗಾಗಲೇ ನೆರೆದಿದ್ದಾರೆ. ಪೊಲೀಸ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಮನೆಯ ಬಳಿ. ಮೃತದೇಹ ಅಂತಿಮ ದರ್ಶನ. Board examination marks, as we can see, those are taking results over there. Manjunath's coffin is ಘೋಷಣೆ ಕೂಗುತ್ತಾ ಮನೆಯತ್ತ ಮೃತದೇಹವನ್ನ ತಂದದ್ದು. ಭಾರತ ಮಾತಾ ಜೈ, ವಂದೇ ಮಾತರಂ, ಅಮರ್ ರಹೆ ಅನ್ನುವಂಥ ಘೋಷಣೆಯನ್ನ ಕೂಗ್ತಾ ಮೃತದೇಹವನ್ನ ಅವರ ನಿವಾಸದ ಬಳಿ ತಂದಿರೋದು. ಇದು ಮೃತದೇಹ ಬರ್ತಾ ಇದ್ದಂತೆ ಕುಟುಂಬಸ್ಥರು ಕಣ್ಣೀರು, ರಾಕ್ರಂದನ ಮುಗಿಲು ಮುಟ್ಟಿದೆ. ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ ಕುಟುಂಬಸ್ಥರು. carrying his coffin. His wife manager at a reputed company. Their son, Abhijay, we have secured 97% of his board exam from to celebrate Abhijay's victory. His 18-year-old son. They had been there on a family vacation. Actually, to celebrate their son's 12th board examination marks, as we can see this. ಮಂಜುನಾಥ್ ನಿವಾಸದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನೀವು ನೋಡ್ತಾ ಇರಬಹುದು ಮಂಜುನಾಥ್ ಮೃತದೇಹ ಇದೀಗ ಶವಪೆಟ್ಟಿಗೆಯಿಂದ ಹೊರತೆಗೆಯಲಾಗಿದೆ. ಇನ್ನೇನು ಅಂತಿಮ ದರ್ಶನ ನಡೆಯುತ್ತೆ. ಸಾರ್ವಜನಿಕರು, ಕುಟುಂಬಸ್ಥರ ಅಂತಿಮ ದರ್ಶನವನ್ನು ಪಡೆದುಕೊಳ್ಳುತ್ತಾರೆ. ಮಂಜುನಾಥ್ ಮೃತದೇಹ ಈಗಾಗಲೇ ಮಧು ಬಂಗಾರಪ್ಪನವರು ಕೂಡ ಸ್ಥಳದಲ್ಲೇ ಇದ್ದಾರೆ. ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು ಅವರೇ ಮುಂದಿನ ಕಾರ್ಯವನ್ನು ಕೂಡ ನಡೆಸ್ಕೊಡ್ತಾರೆ ಅಂತ ಹೇಳಿ. ಸೊ ಅವರು ಕೂಡ ನೆನ್ನನು ಘಟನೆ ತಿಳಿದ ತಕ್ಷಣನೇ ನಿವಾಸಕ್ಕೆ ಹೋಗಿ ಭೇಟಿ ಮಾಡಿ ಸಾಂತ್ವನ ಹೇಳಿದ್ರು. ಇದೀಗ ಕುಟುಂಬಸ್ಥರ ಆಕ್ರಂದನ ಮೃತದೇಹವನ್ನು ನೋಡಿ ಮುಗಿಲು ಮುಟ್ಟಿದೆ. ಈತ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು ಮೃತ ಮಂಜುನಾಥ್ ಬಾಡಿಯನ್ನು ಶವಪೆಟ್ಟಿಗೆಯಿಂದ ಹೊರತೆಗೆಯಲಾಗ್ತಾ ಇದೆ. ಇದು ಶಿವಮೊಗ್ಗದ ಮಂಜುನಾಥ್ ನಿವಾಸದ ಬಳಿ ನೀವು ನೋಡ್ತಿರೋದು. ಇನ್ನೊಂದು ಕಡೆ ಮೆರವಣಿಗೆಯ ಮುಖಾಂತರ ಕರೆತರಲಾಯಿತು ಮೃತದೇಹವನ್ನು.
ನೀವು ಸ್ವಲ್ಪ ಹೇಳಿ ಹೋಗ್ರಿ. ಮಳೆ ಮಳೆ ಇದೆ, ಮಳೆ ಇದೆ, ಹಿಂದ್ಗಡೆ ಹಾಕು. ತಡೀರ, ಯಾರು ನೀವು ಸ್ವಲ್ಪ ಹೇಳಿ ಹೋಗ್ರಿ. ಮಳೆ ಮಳೆ ಇದೆ, ಮಳೆ ಇದೆ, ಹಿಂದ್ಗಡೆ ಹಾಕು. ತಡೀರ, ಯಾರು ನೀವು ಸ್ವಲ್ಪ ಹೇಳಿ ಹೋಗ್ರಿ. ಮಳೆ ಮಳೆ ಇದೆ, ಮಳೆ ಇದೆ, ಹಿಂದ್ಗಡೆ ಹಾಕು. ತಡೀರ, ಯಾರು ನೀವು ಸ್ವಲ್ಪ ಹೇಳಿ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಜನಕದಿರಿ ಕನಕದಿರಿ, ಜನಕದಿರಿ ಕನಕದಿರಿ, ಜನಕದಿರಿ ಕನಕದಿರಿ.